ಇವರಿಬ್ರು ಮನೆ ಬಿಟ್ಟು ಓಡಿಸ್ತಾ ಇದೀನಿ ಈಚೆ ಕಡೆ. ಗೈಸ್ 500 ರೂಪಾಯಿನ ಎಲ್ಲಿಡ್ತಾ ಇದೀನಿ ಅಂತಂದರೆ, ಬಟ್ ಇಬ್ಬರಿಗೂ 2,000 ರೂಪಾಯಿ ಇಡ್ತೀನಿ ಗೈಸ್. 2 ನಿಮಿಷ 27 ಸೆಕೆಂಡು ಸಿಕ್ಬಿಡ್ತು. ಈಸಿ ಕಣಮ್ಮ ಅದು. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮದನ್ ಗೌಡ ಯೂಟ್ಯೂಬ್ ಚಾನಲ್. ಗೈಸ್ ತಮ್ಮನೇಲಿ ಮತ್ತು ಟೈಟಲ್ ನೋಡ್ಬಿಟ್ಟು ನಿಮಗೆ ಗೊತ್ತಾಗಿರುತ್ತೆ ಏನಪ್ಪ ವ್ಲಾಗ್ ಅಂತಂದರೆ, ಇವರಿಬ್ಬರನ್ನ ಕಾಂಪಿಟೇಟರ್ನ ಮಾಡಿ ಇಡೀ ಮನೇಲಿ ಮೂಲೆಯಲ್ಲಿ ದುಡ್ಡನ್ನ ಇಟ್ಟು ಹುಡುಕ್ಸ್ತೀನಿ ಗಾಯ್ಸ್. ಮನಿ ಅಂಟಿಂದ ಹೌಸ್ ಚಾಲೆಂಜ್ ಮಾಡ್ತಾ ಇದೀನಿ ಇಬ್ರಿಗೂ. ಯಾರು ಗೆಲ್ತೀರಾ? ನಾನು ಗೆಲ್ತೀನಿ. ನಾನು ಗೆಲ್ತೀನಿ. ಇಬ್ರು ಗೆಲ್ಲಕ್ಕಾಗಲ್ಲ, ಒಬ್ಬರೇ ವಿನ್ನರು. ಸರಿ ಆಯ್ತು, ನೋಡೋಣ ಯಾರು ಗೆಲ್ತಾರೆ. ಸೊ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಆಡಿಯನ್ಸ್ಗೂ ಹೇಳ್ತೀನಿ, ಅದೇ ಥರ ನೀವಿಬ್ರು ಕೇಳಿಸ್ಕೊಳ್ಳಿ. ಏನು ಅಂತಂದರೆ, ನನ್ನ ಹತ್ರ ಈಗ ಎಷ್ಟಿದೆ ಅಂತಂದರೆ 1 2 3 4 5 6 7 8 9 10 11 12 13 14 15 100 ರೂಪಾಯಿ ನೋಟ್ ಇದೆ. 1,500 ಅಮೌಂಟು, ಒಂದು 500 ರೂಪಾಯಿ ಇದೆ. ಟೋಟಲ್ 2,000 ರೂಪಾಯಿ. ನಾನು ಎಲ್ಲಿ ಬೇಕಾದ್ರೂ ಇಡ್ಬೋದು ಇಡೀ ಮನೇಲಿ. ಬಾಲ್ಕನಿ ಒಂದು ಬಿಟ್ಟು ಮತ್ತೆ ವಾಶ್ರೂಮ್ ಒಂದು ಬಿಟ್ಟು ಇಡೀ ಮನೇಲಿ ಇಟ್ಟಿರ್ತೀನಿ. ಹಿಡನ್ ಪ್ಲೇಸಸ್ಗಳಲ್ಲೂ ಇಟ್ಟಿರ್ತೀನಿ, ನಿಮ್ಗೆ ಈಸಿ ಆಗ್ಲಿ ಅಂತ ಮೇಲೂ ಇಟ್ಟಿರ್ತೀನಿ. ನಿಮ್ಮ ಟ್ಯಾಲೆಂಟ್ ಎತ್ಕೊಳ್ಳೋದು. ಇಬ್ರಿಗೂ 3 ನಿಮಿಷ ಟೈಮ್ ಕೊಡ್ತೀನಿ. 3 ನಿಮಿಷ ಎಷ್ಟು ಹೇಳೋ? 180 ಸೆಕೆಂಡ್ಸ್. ನಮ್ ನಂದೀಶ ಬೇರೆ ತಾಯ್ತ ಎಲ್ಲ ಕಟ್ಟಿಸ್ಕೊಂಡ್ ಬಂದವನೆ ಎಲ್ಲಿ ಅಂತ ಆಂಜನೇಯನ್ ಕೇಳ್ಕೊತವನೆ ಮನ್ಸಲ್ಲೇ ಗೆಲ್ಲಪ್ಪ ಅಂತ. ಯಾರು ಒಂದು ನೋಟು ಜಾಸ್ತಿ ತೆಗ್ದಿರ್ತೀರಾ ಅವರು ವಿನ್ನರು. ವಿನ್ನಿಂಗ್ ಪ್ರೈಸ್ 2,000 ರೂಪಾಯಿ. ಒಂದು ಎಕ್ಸಾಂಪಲ್, ಇವನ್ 500 ರೂಪಾಯಿ ತೀರ್ತಾನೆ, ನೀನ್ 600 ರೂಪಾಯಿ ತೀರ್ತೀಯ, ನೀನ್ ವಿನ್ನರು. ನೀನ್ 500 ರೂಪಾಯಿ ತೀರ್ತೀಯ, ಅವ್ನ್ 600 ರೂಪಾಯಿ ತೀರ್ತಾನೆ, ಅವ್ನ್ ವಿನ್ನರು. ಮುಖ ಏನಾರ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊತಾ ಇದೀರಾ? ಇವರಿಬ್ರು ಮನೆ ಬಿಟ್ಟು ಓಡಿಸ್ತಾ ಇದೀನಿ ಈಚೆ ಕಡೆ. ಏಯ್ ಸುಮ್ನೆ ಗೇಮ್ಗೋಸ್ಕರ. ಓಕೆ, ಇಬ್ರು ಹೋಗ್ಬಿಟ್ಟು ಟಾಟಾ ಬೈ ಬೈ. ನೀಟಾಗಿ ನೀವಿಬ್ಬರೇ ಹೋಗ್ಬಿಟ್ಟು ಗೇಮ್ ಪ್ಲಾನ್ ಮಾಡ್ಕೊಂಡು ಬನ್ನಿ, ನೋಡೋಣ. ನಾವು ಅಮ್ಮನ ಕೇಳೋಣ ಗೈಸ್, ಎಲ್ಲೆಲ್ಲಿ ಇಡ್ಬೋದು ಅಂತ ಅವ್ರು ಏನೋ ಐಡಿಯಾ ಕೊಡ್ತಾರ ಅಂತ. ಎಲ್ಲೆಲ್ಲಿ ಇಡ್ಬೋದಮ್ಮ? ಹಾಂ 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 ಬನ್ನಿ ಗೈಸ್. ಈಗ ಫಸ್ಟು ಎಲ್ಲಿಡ್ತಾ ಇದೀನಿ ಅಂತಂದರೆ, ಇಲ್ಲಿಡ್ತೀನಿ. 20 ನೋಟ್ ಇಡ್ಬೇಕು ಗೈಸ್ ಟೋಟಲು. ಇದ್ರೊಳಗಡೆ ಇಟ್ಬಿಟ್ಟಿದ್ದೀನಿ ನೋಡಿ. ನಮ್ಮ ಅಮ್ಮನ ಕೈಲಿ ಒಂದು ಇಡಿಸ್ತೀನಿ ಗೈಸ್. ಎಲ್ಲಿಡ್ತೀಯಾ? ಓಹ್ ಈಸಿ ಕಣಮ್ಮ ಅದು. ಇಲ್ಲಿ ಇಡ್ತಾ ಇದ್ದಾರೆ ಗೈಸ್. ನೆಕ್ಸ್ಟು ಗೈಸ್, ಒಂದನ್ನು ನನ್ನ ಪ್ಯಾಂಟಿನ ಹಿಂದೆಗಡೆ ಜೋಬಲ್ಲಿ ಇಟ್ಬಿಟ್ಟು ಮಡಚಿ ಇಟ್ಬಿಡ್ತೀನಿ. ನನ್ನ ರೂಮಲ್ಲಿ 1 2 3 300 ರೂಪಾಯಿ ಇಲ್ಲಿಟ್ಟಿದ್ದೀನಿ. ಈ ತಾರ್ ಹಿಂದೆಗಡೆ ಒಂದು ಇಡೋಣ ಅಂತ ಗೈಸ್. ಇಲ್ಲಿ ಮೇಲೆ ಹಾಂ, ಇದ್ರೊಳಗಡೆ ಇಡ್ತೀನಿ ಗೈಸ್. ಅವರಿಲ್ಲ, ಜೋರಾಗಿ ಮಾತಾಡಮ್ಮ. ಬಟ್ಟೆ ಕೆಳಗಡೆ ನೋಡಿ, ಬಟ್ಟೆ ಒಳಗಡೆ ಇಡಿ ಅಂತ ಇದ್ದಾರೆ. ಇದ್ರೊಳಗಡೆ ಒಂದು ಇಟ್ಟಿರ್ತೀನಿ. ಇಲ್ಲಿ ತಡೀರಿ ಗೈಸ್, ಅವಳ ಪರ್ಸಲ್ಲೇ ಇಟ್ಟಿರ್ತೀನಿ. ಪುಣ್ಯ ಪರ್ಸ್ ಒಳಗಡೆ ಒಂದು ಇಡ್ತೀನಿ ನೋಡಿ. ಹಾಂ, ಒಳಗಡೆ 100 ರೂಪಾಯಿ ಅವಳ ಪರ್ಸಲ್ಲಿ ಇಟ್ಟಿರ್ತೀನಿ, ಬಟ್ ಓಪನ್ ಮಾಡಿ ಇಟ್ಟಿರ್ತೀನಿ. ಫ್ರಿಜ್ ಒಳಗಡೆ ಇಡಬೇಕು ಗೈಸ್, ಕಿಚನಲ್ಲಿ. ಈ ಬಾಕ್ಸ್ ಒಳಗಡೆ ಇಡ್ತೀನಿ ನೋಡಿ, ಇಲ್ಲಿ ಇಟ್ಟಿರ್ತೀನಿ ಗೈಸ್. ನಾವು ಅಮ್ಮ ಹೇಳಿರೋ ಜಾಗ ಇದು, ಸಿಗಾಕೊಂಡ್ರೆ ಮಾತ್ರ ನಿನಗೆ ಅಮ್ಮ. ನೋಡಿ, ಇದ್ರೊಳಗಡೆ ಇಟ್ಬಿಟ್ಟಿದ್ದೀನಿ. ಹಾಂ, ಫೋಟೋದಿಂದ ಮೇಲ್ಗಡೆ ಕಂಡುಹಿಡಿತಾರೆ ಕಣಮ್ಮ. ನಾವು ಅಮ್ಮ ಅವ್ರ ರೂಮಲ್ಲಿ ಇಡು ಅಂತ ಕರ್ಕೊಂಡ್ಬಂದವ್ರೆ. ಇಡ್ತಾ ಇದೀನಿ ಗೈಸ್, ಸ್ವಲ್ಪ ಬೇಗ ಸಿಗಲಿ. ಇಲ್ಲೊಂದು ಹಿಡನ್ ವಾರ್ಡ್ರೂಬ್ ಇದೆ, ಇದ್ರೊಳಗಡೆ ಒಂದು ಇಡೋಣ. ಏನಂತೀಯಮ್ಮ? ಸುಮ್ಮನೆ ಸಿಂಪಲಾಗಿ ಇಲ್ಲೇ ಇಟ್ಬಿಟ್ಟಿರ್ತೀನಿ ಗೈಸ್. ಒಂದನ್ನು ನನ್ನ ಕಾರ್ಡ್ ವ್ಯಾಲೆಟ್ ಒಳಗಡೆ ಇಡ್ತಾಯಿದ್ದೀನಿ, ಕಾಣಲ್ಲ ಗೈಸ್. ಎಲ್ಲೆಲ್ಲಿಟ್ಟು ಅಂತ ನಾವೇ ಮರ್ತೋಯ್ತಾ ಇದ್ದೀವಿ. ಹಾಂ, ಆಮೇಲೆ ಗೊತ್ತಾಯ್ತದೆ ಅಂತ ಗೈಸ್. ಏರ್ ಫ್ರೈಯರ್ ಒಳಗಡೆ ಒಂದು ಹಾಕಿರೋಣ 100 ರೂಪಾಯಿ ಗೈಸ್. 500 ರೂಪಾಯಿನ ಎಲ್ಲಿಡ್ತಾಯಿದ್ದೀನಿ ಅಂತಂದರೆ, ನನ್ನ ಗೆಸ್ಸಿಂಗ್ ಪ್ರಕಾರ ಹುಡ್ಕಲ್ಲ ಅಂತ. ಫ್ಯಾನ್ ಮೇಲ್ಗಡೆ ಇಟ್ಬಿಡೋಣ ಅಂತ. ಇಲ್ಲಿ ಇಟ್ಟರೆ ಕಾಣಿಸುತ್ತೇನಮ್ಮ? ಇಲ್ಲ, ಇಷ್ಟ ಗೈಸ್. ಎಲ್ಲ ಕಡೆನೂ ನೀಟಾಗಿ ಈಗ ಪ್ಲೇಸ್ ಮಾಡಿದ್ದೀನಿ. ಬನ್ನಿ. ನಿಮ್ಮ ಕಣ್ಣಿಗೆ ಏನಾರು ಕಾಣಿಸ್ತಾ ಇದೆಯಾ? ಹಾಂ, ನಿಜ ನೋಡಿ. ಹಂಗೆ ಒಂದು ರೌಂಡ್ ಫುಲ್ಲು ಮನೆ ನೋಡಿ. ಎಲ್ಲರೂ ಕಾಣಿಸ್ತಾ ಇದೆಯಾ?
ಈಸಿಯಾಗಿ ಇಟ್ಟಿದ್ದೀನಿ ಪುಣ್ಯ ನಂದಿ, ಈಸಿಯಾಗಿ ಇಟ್ಟಿದ್ದೀನಿ ಹುಡುಕ್ತವ್ರಿಗೆ. ಎಲ್ಲ ಹುಡುಕ್ತಾವಳೆ ಗೈಸ್ ಇವಳು, ಈಗಲೇ ಇನ್ನೂ ಸ್ಟಾರ್ಟ್ ಆಗಿಲ್ಲ ಗೇಮು, ಈಗ ಸ್ಟಾರ್ಟ್ ನೋಡ್ತಾ ಆಗ್ತಿದೆ. ಇದೀಯ, ಎಲ್ಲ ಹುಡುಕ್ತಾ ಇಲ್ಲ. ರೆಡಿ ಅಮ್ಮ? ರೆಡಿನಾ? ಯಾರು ಗೆಲ್ಬೋದಮ್ಮ ಇಬ್ಬರಲ್ಲಿ? ನೋಡಬೇಕು, ಆಮೇಲೆ ತೀರ್ಮಾನ ಮಾಡ್ತೀಯ ನೀನು ನೋಡ್ಬಿಟ್ಟು. ಗೈಸ್ ಮನೆ ಫುಲ್ಲು ಇಟ್ಟಿದ್ದೀನಿ, ಇವರಿಬ್ಬರು ಈಚೆ ಕಡೆ ಹೋಗಿದ್ರು, ಈಗ ಬಂದಿದ್ದಾರೆ. ಸ್ಟಾಪ್ ವಾಚ್ ಸ್ಟಾರ್ಟ್ ಮಾಡುವ ಸಮಯ. ಆದರೆ ಫಸ್ಟ್ ಯಾರು ಆಡ್ತೀರಾ ಅಂತ ಹೇಳೋಕ್ಕೆ ಕ್ಲಿಪ್ಸ್ ಹಾಕೋಣ. ಓಕೆ, ಕ್ಲಿಪ್ಸು ನನ್ನ ಕಲರ್ ಯಾರು ಹಾಕ್ತಾರೆ, ಎಡ್ಡು ಬುಷ್ ಥರ ನನ್ನ ಕಲರ್ ಯಾರು ಹಾಕ್ತಾರೆ ಅವ್ರು ಫಸ್ಟ್ ಆಡ್ತೀರಾ. ಓಕೆ ಡನ್. ಹಾಂ ರೆಡಿ? 1 2 ಸ್ಟಾರ್ಟ್. ನಾನು ಪೂರ್ಣಿ ಗೈಸ್ ಫಸ್ಟು. ಯಾಕೋ ಇದ್ರಲ್ಲೇ ಸೋತ್ಬಿಟ್ಟಲ್ಲ ಗಂಡ್ಮಕ್ಳು. ಸುಮ್ಮನಿರು ಈಗ ಅನ್ಕೊ. ಟಾಸ್ ಅಲ್ಲಿ ಗೆದ್ದವರೆಲ್ಲ ಏನು ಇದಲ್ಲ, ಗೆಲ್ಲಲ್ಲ. ಮ್ಯಾಚಲ್ಲಿ ಗೆಲ್ಬೇಕು ಅಂತೀಯ? ಟಾಸ್ ಗೆದ್ದವರೆಲ್ಲ ಮ್ಯಾಚ್ ಗೆಲ್ಲಲ್ಲ ಗುರು. ಈಗ ಪೂರ್ಣಿ ಫಸ್ಟ್ ಆಡ್ತಾ ಇದ್ದಾಳೆ. ಸ್ಟಾಪ್ ವಾಚ್ನ ಸ್ಟಾರ್ಟ್ ಮಾಡುವ ಸಮಯ. ಲೆಟ್ಸ್ ಗೋ. ರೆಡಿ? ಯುದ್ಧವನ್ನು ಗೆದ್ದು ಬಾ ಮಗಳೇ. ಓಕೆ, ಥ್ಯಾಂಕ್ ಯು. ನೋಡ್ತೀನಿ ಎಷ್ಟು ಗೆಲ್ತಾಳೆ ಅಂತ. ಓದೋದ್ರಲ್ಲಿ ಭಾರಿ ಚಾಲಕಗಳೇ ಗೈಸ್, ಇದರಲ್ಲೂ ಚಾಲಕಾಗಿರ್ಬೇಕು. ಓಕೆ, 2 ಕಣ್ಣು ಸಾಲಲ್ಲ ಅಂತ ಇನ್ನೊಂದೆರಡು ಹಾಕೊಂಡವಳೆ. ನೋಡುವ ಅದೆಷ್ಟು ಹುಡುಕ್ತಾಳೆ ಅಂತ. ಲೆಟ್ಸ್ ಗೋ. ರೆಡಿನಾ? ರೆಡಿ. ಸ್ಟಾಪ್ ವಾಚ್ ಸ್ಟಾರ್ಟ್ ಮಾಡುವ ಸಮಯ ಗೈಸ್. 1 3 2 1 ಗೋ. ರೆಡಿ? ಹುಡುಕ್ಬೇಕು. 3 ಸೆಕೆಂಡ್ ಗೈಸ್ ಕಿತ್ತಾಕೋದು. ಒಂದು ನೀವು ಕಾಣುವಂಗೆ ಇಟ್ಬಿಡಿ. ಎಲ್ಲಿ ನೋಡು, ಎಲ್ಲ ಕಡೆ ಇಟ್ಟಿದ್ದೀನಿ, ಇಡಮ್ ಪ್ಲೇಸ್ ಅದು ಇದು ಎಲ್ಲ ಫುಲ್ಲು. ಹುಷಾರು. 26 ಸೆಕೆಂಡ್ಗೆ 2 ಹುಡ್ಕೋಳೆ. 26 ಸೆಕೆಂಡ್ಗೆ 26 ಸೆಕೆಂಡ್ ತೆಕ್ಕಿರಿಸ್ತಾ ಇದ್ದೀನಿ. ಹುಡ್ಕು 27 ಸೆಕೆಂಡ್ ಗೈಸ್. ಹುಡುಕ್ಬೇಕು ಎಲ್ಲ ಕಡೆನೂ. ಇಡೀ ಮನೇಲೆಲ್ಲ ಇಟ್ಟಿದ್ದೀನಿ. ಭಯ ಆಗ್ತೈತೆ ನನಗೆ. 20 ನೋಡಿ 27. ಏನ್ ಪ್ರೇಯರ್ ಒಳಗಡೆ ಇಟ್ಟವ್ರೆ? 27. ಓ ಇಲ್ಲ ಅದು ಆಗ್ತಾ ಇರುತ್ತೆ. ಹಾಂ ಆಗ್ತಾ ಇರುತ್ತೆ. 20 ಸೆಕೆಂಡ್ಸ್ ನಂಗೆ ಬೇಗ ಬೇಕು. ಇಲ್ಲ ಅಟ್ಲೀಸ್ಟ್ 10 ಸೆಕೆಂಡ್ಸ್. ಹಾಂ ಓಕೆ. ಇಷ್ಟೇ ಟೈಮ್ ವೇಸ್ಟ್ ಆಗೋಯ್ತು. 20 ಸೆಕೆಂಡ್ಸ್. ಹಾಂ ಓಡು. ಹುಡುಕ್ತಾಳೆ ಗೈಸ್. 1 ನಿಮಿಷ 10 ಸೆಕೆಂಡ್ ಆಗಿದೆ. 1 ನಿಮಿಷ 10 ಸೆಕೆಂಡು. ಎಲ್ಲ ಕಡೆ ಹುಡುಕ್ಬೇಕು ಪುಣ್ಯ. ನೋಡೋಣ ನಿನ್ನ ಕ್ಯಾಲಿಬರು ಚಾಲಕ. ನಾನೆಲ್ಲ ಬುಕ್ಸ್ ಎಲ್ಲ ಹಿಂಗೆ ಇಟ್ಬಿಟ್ಟಿದ್ದೀನಿ. ನೀನು ಇಲ್ಲಿ ನೋಡ್ಕೊಂಡು ಮಾಡೋ. ನೀನು ಯಾಕೋ ₹100 ಇಟ್ಟವ್ರೆ. ಎಲ್ಲ ಈಸಿ, ಇಡೋನೆಲ್ಲ ಕಂಡುಹಿಡಿಬೇಕು. ವಾಶ್ರೂಮ್ ಅಲ್ಲಿ ಇಲ್ಲ ತಾನೆ? ಇಲ್ಲ. ರೆಡಿ. ಹುಡುಕು ನೋಡೋಣ. ಸಿಕ್ಕು. ಎಲ್ಲಿ ವೆರಿ ಗುಡ್. 2 ನಿಮಿಷ 5 ಸೆಕೆಂಡ್. 2 ನಿಮಿಷ 5 ಸೆಕೆಂಡು. ಬನ್ನಿ. ಹುಡುಕ್ತಾವಳೆ. ಈಸಿ. 2 ನಿಮಿಷ 20 ಸೆಕೆಂಡ್ ಗೈಸ್. 2 ನಿಮಿಷ 20 ಸೆಕೆಂಡು. ಬೇಡ, ಈ ರೂಮ್ ಸಾಕು. ದುಡ್ಡೆಲ್ಲ ಬೀಳ್ಸ್ಕೊ. ಹುಡುಕು. 2 ನಿಮಿಷ 20. ಇನ್ನ 20 ಸೆಕೆಂಡ್ ಅಷ್ಟೇ. 20 ಸೆಕೆಂಡ್ ಅಷ್ಟೇ. ಎತ್ತಕ್ಕೂ ಆಯ್ತಲ್ಲ ಅವ್ರ ಕೈಯಲ್ಲಿ. ವಾವ್, ಇಲ್ಲಿ 7 ಸೆಕೆಂಡ್ ಅಷ್ಟೇ. 7 ಸೆಕೆಂಡು. ಕಬೋರ್ಡಲ್ಲಿ ಇಟ್ಟಿರ್ತೀನಾ ಒಂದ್ಸತಿ ಇಟ್ಮೇಲೆ? ಗ್ಯಾಪ್ ನಿಲ್ಸ್ಕೊ. ಕಬೋರ್ಡಲ್ಲಿ ಇಟ್ಟಿರ್ತೀನಾ? ಹಾಲಲ್ಲಿ ಮುಗೀತು ಆಗ್ಲೇ. 3 ನಿಮಿಷ 9 ಸೆಕೆಂಡ್ ಆಗೋಯ್ತು. 1 ನಿಮಿಷ 10 ಸೆಕೆಂಡ್ ನನಗೆ ಬೇಕಿತ್ತಪ್ಪ. ಮುಗೀತಲ್ಲಿ ಗೈಸ್. ಪೂರ್ಣಿದು ಆಯ್ತು. 3 ನಿಮಿಷ 10 ಸೆಕೆಂಡ್ ತಗೊಂಡಿದ್ದಾಳೆ. ನಂದಿಗೂ ಕೂಡ 3 ನಿಮಿಷ 10 ಸೆಕೆಂಡ್ ತಗೋತೀವಿ. ಅಣ್ಣ ನಾನು 10 ಸೆಕೆಂಡ್ ಯಾಕೆ ತಗೊಂಡೆ ಹೇಳಿ? ಅಲ್ಲಿ ಪಾಸ್ ಆಯ್ತು ಅಂತ ಅಷ್ಟೇ. ಬಟ್ ಸ್ಟಾಪ್ ವಾಚ್ ರನ್ನಲ್ಲೇ ಇತ್ತು, ಒಂದು ಸ್ವಲ್ಪ ಪಾಸ್ ಆಗಿತ್ತು ಅಷ್ಟೇ ಗೈಸ್. ಇವಳು ಗೆದ್ದಿರುವ ಮೊತ್ತ 1 2 3 4 5 6 7 700 ರೂಪಾಯಿ ಗೆದ್ದಿದ್ದಾಳೆ. 2000 ರೂಪಾಯಿ 700 ರೂಪಾಯಿ ಗೆದ್ದಿದ್ಯಾ? ಸರಿ, 1000 ಎಷ್ಟು ಗೆಲ್ತಾನು?
ದೇವ್ರು ಬೇಡ್ಕೋ. ಒಂಟಿ ಮಕ್ಕಳಮ್ಮ, ಕಾಲಭೈರವೇಶ್ವರ, ವರಲಕ್ಷ್ಮಿ, ಮಹಾಲಕ್ಷ್ಮಿ, ಅಷ್ಟಲಕ್ಷ್ಮಿ ಅಂತ. ಸೊ ಈಗ ನಂದಿಗೆ ಇಡ್ತಾ ಇದೀವಿ ಗೈಸ್. ಇದಕ್ಕೆ ಸಪೋರ್ಟ್ ಆಗಿ ನಮ್ಮ ಪೂರ್ಣಿತ್ ತಗೊಳ್ಳ ಅಫ್ಕೋರ್ಸ್ ತಗೊಳ್ಳಿ, ನಾನೇ ಅವ್ನಿಗೆ ಹೇಳ್ಕೊಡ್ಲಿ. ಅಲ್ವಾ, ಇವಳು ಹೇಳ್ತಾಳೆ ನಾನೇ ವಿನ್ ಆಗಬೇಕು, ಅವ್ನಿಗೆ ಕೇಳ್ಕೊಳ್ಳಿ ಅಂತ. ಸೊ ಇವಳ್ದು ಹೆಲ್ಪ್ ತಗೊಂಡು ಈಗ ನಂದೀಶಿಂಗೆ ಪ್ಲೇಸ್ ಮಾಡ್ತೀವಿ ಗೈಸ್. ನೀವು ಈಗ ಮನೆ ಬಿಟ್ಟು ಈಚೆ ಕಡೆ ಹೋಗಿ, ದಯವಿಟ್ಟು ಹೋಗಿ. ಪೂರ್ಣಿಗೆ ಒಂದು 2-3 ಈಸಿಯಾಗಿತ್ತು ಇದು TV ಯೂನಿಟಲ್ಲಿ, ಅದಕ್ಕೆ ನಂದಿಗೂ ಒಂಚೂರು ಈಸಿ ಆಗಿರಲಿ ಅಂದ್ಬಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ಹಿಂದೆಗಡೆ ಹಾಕಿರ್ತೀನಿ ಒಂದು. ಓಕೆನಾ? ಡನ್. ಆ್ಯಂಡ್ ಇನ್ನೊಂದು ಇದೇ ಹಾಲಲ್ಲಿ ಇಟ್ಟಿರ್ತೀನಿ, ಅವ್ನು ಚಾಲೂಕಾದರೆ ಕಂಡಿಡಿತಾನೆ. ಓ ಮೈ ಗಾಡ್, ಕ್ರೇಜಿ ಚೆನ್ನಾಗೈತಾ? ಅದು ಕಷ್ಟ ಕಂಡುಹಿಡಿಯೋದು ಆ್ಯಕ್ಚುಲಿ. ಸೊ ಗೈಸ್, ಇನ್ನೆಲ್ಲಿ ಇಡೋಣ ಅಂತ ಪೂರ್ಣಿಗೆ ಇಲ್ಲೆಲ್ಲೂ ಇಟ್ಟಿರಲಿಲ್ಲ. ಇಲ್ಲೊಂದು ಇಡೋಣ, ಇಲ್ಲಿ ಇದ್ರ ಮಧ್ಯೆ ಹಿಂಗೆ ಇಟ್ಟಿರ್ತೀನಿ ನೋಡೋಣ. ಹಾಂ ಡನ್. ಹಾಸ್ಗೆ ಕೆಳಗಡೆ ಒಂದು ಇಟ್ಟಿರ್ತೀನಿ ಇಲ್ಲಿ. ಹಾಂ ಇನ್ನೊಂದು ಎಲ್ಲಿ ಇಡಲಿ ಹೇಳ್ಕೊಡಂಗಿಲ್ಲ ನೀನು. ಯಪ್ಪ ನಾನು ನನ್ನ ರೂಮಲ್ಲಿ ಇಡ್ತೀನಿ ಬಾ. ಇಲ್ಲಿ ನನ್ನ ರೂಮಲ್ಲಿ ಎಲ್ಲಿ ಇಡ್ತೀನಿ ಅಂತಂದರೆ ಡಸ್ಟ್ಬಿನ್ ಒಳಗಡೆ ಕೆಳಗಡೆ. ಡನ್. ಕರೆಕ್ಟಾಗಿ ಆಯ್ತಾ? ಅಣ್ಣ ನಾನು ಈ ಥರ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ, ಈಗ ಇಟ್ಟಿದ ತಕ್ಷಣ ಸಿಗೋ ಥರ. ನಾನು ಫುಲ್ ಒಳಗಡೆ ಇಟ್ಬಿಟ್ಟಿದ್ರಿ. ಇಲ್ಲ ಹಂಗೆಲ್ಲ ಸಿಗಲ್ಲ ಗೈಸ್. ಇಲ್ಲಿ ಗಣಪತಿ ಬಟ್ಲು ಒಳಗಡೆ ಕಾಣಲ್ಲ ಒಟ್ಟಿನಲ್ಲಿ. ಅವ್ನು ಹಿಂಗೆ ಎದ್ದಿ ನೋಡ್ಬೇಕು ಒಟ್ಟಿನಲ್ಲಿ. ಡೀಪ್ ಐತದು. ನಾನು ಹುಡುಕಿದ್ರು ಕಾಣಿಸ್ತಾ ಇರಲಿಲ್ಲ ನಂಗೂ. ಗೈಸ್ ಇಲ್ಲಿ ಇಡೋಣ ಅಂತಂದ್ರೆ ಆಗಲೇ ಪೂರ್ಣಿ ಕಂಡಿಡ್ದು ಬಿಟ್ಟವಳೆ. ಸೊ ಅದಕ್ಕೆ ಇದ್ರೊಳಗಡೆ ಇಲ್ಲೇ ಮೇಲ್ಗಡೆನೇ ಇಟ್ಟಿರ್ತೀನಿ, ನೋಡೋಣ. ಹೆಂಗರು ಫುಲ್ಲೆಲ್ಲ ತಲೆ ಓಡಿಸ್ಬಿಟ್ಟಿರ್ದಂಗೆ ಗೈಸ್ ಈಚೆ ಕಡೆನೇ ಕೂತ್ಕೊಂಡು. ಪೂರ್ಣಿ 700 ರೂಪಾಯಿ ಗೆದ್ದವಳೆ. ನೀನು ಎಷ್ಟು ಗೆಲ್ತೀಯ ನೋಡೋಣ. ಗಂಡು ಮಕ್ಳು 800 ಟಾರ್ಗೆಟು. ಗಂಡು ಮಕ್ಳು ಮಾನ ಮರದಿ ವಸಿನಾರ ಉಳಿಸು, ಹೆಣ್ಮಕ್ಳೇ ಗೆಲ್ತಾರೆ ಎಲ್ಲ ಕಡೆನೂ. ಹಾಂ ಡನ್. ಎಸ್ ಗೈಸ್, ಈಗ ಸ್ಟಾರ್ಟ್ ಮಾಡ್ತೀವಿ. ನಮ್ಮ ಪೂರ್ಣಿ ಅವರು ಕ್ಯಾಮ್ರಾಮ್ಯಾನ್ ಆಗ್ತಾರೆ, ಕ್ಯಾಮ್ರಾ ವುಮೆನ್. ಓಕೆ, ಈಗ ನಂದೀಶ್ ಅವರ ಸರದಿ ಸ್ಟಾಪ್ ವಾಚ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಣ್ಣ ರೆಡಿನಾ? ನೀನು ಯುದ್ಧವನ್ನು ಗೆದ್ದು ಬಾ ಮಗನೇ. ಅವಳು ಮಗಳೇ, ಇವನು ಮಗನೇ. ಹಾಂ ಓಕೆ, ಲೆಟ್ಸ್ ಗೋ. ತಡೀರಿ, 1 ನಿಮಿಷ. 0 ಇದೆ, ಕಾಣಿಸ್ತೈತ ಪುಣ್ಯ? ಓಕೆ, 3, 2, 1 ಗೋ ಸ್ಟಾರ್ಟ್. ಇಷ್ಟೊಂದು ಸ್ಪೀಡ್ ಹುಡುಕ್ತಾನೆ ಗಂಡು ಮಕ್ಳು ಸ್ಪೀಡ್ ಹುಡುಗರು. ಹೆವಿ. ವಾವ್ ಗೈಸ್, ಒಂದು ಸಿಕ್ತು ಗೈಸ್, ಈಸಿಯಾಗಿ ಇಟ್ಟಿದೆ ಅಲ್ಲಿ. 17 ಸೆಕೆಂಡ್ ಗುರು, 17 ಸೆಕೆಂಡು. ಹಾಂ ಪರವಾಗಿಲ್ಲ, ಎಲ್ಲ ಕಡೆ ಸರ್ಚ್ ಮಾಡ್ತಾನೆ ಗೈಸ್ ಇವನು, ಎಲ್ಲ ಕಡೆ ಸರ್ಚ್ ಮಾಡ್ತಾನೆ. ಚಾಲಕವನೇ. ಪರವಾಗಿಲ್ಲ 32 ಸೆಕೆಂಡ್ ಗೈಸ್, 32 ಸೆಕೆಂಡು. ಹುಡುಕ್ಬಿಡ್ತಾನ. ಈ ಕಡೆ ಬಾರಮ್ಮ ನೀನು. ಹಾಂ ನೋಡು 42 ಸೆಕೆಂಡ್ ಆಯಿತು. 42 ಸೆಕೆಂಡು. 42, 46, 47, 51, 54 ಸೆಕೆಂಡು, 57 ಸೆಕೆಂಡು, 57 ಸೆಕೆಂಡು, 57. 1 ನಿಮಿಷ. 1 ನಿಮಿಷ 8 ಸೆಕೆಂಡ್ ಆಯಿತು. ಬೆಡ್ಡಲ್ಲೇ ಹುಡುಕ್ತಾ ಇದೆಯಲ್ಲ, ಎಷ್ಟು ಎತ್ತುತ್ತಾ ಇದೆಯೋ. ಇಲ್ಲ ಗೈಸ್, 1 ನಿಮಿಷ 16 ಸೆಕೆಂಡ್ ಆಯಿತು. 1 ನಿಮಿಷ 16 ಸೆಕೆಂಡ್ ಆಯಿತು. ಹುಡುಕ್ತಾವನೆ. ಪೂರ್ಣಿ ಹುಡುಕ್ತಿರೋ ಜಾಗ ಎಲ್ಲ ಇವನು ಹುಡುಕ್ತಾವನೆ. ಅಬ್ಬಾ. 1 ನಿಮಿಷ 26 ಸೆಕೆಂಡ್ ಆಯಿತು. 1 ನಿಮಿಷ 26 ಸೆಕೆಂಡ್ ಆಯಿತು. ಅಯ್ಯೋ, ಇವಳು ಹಿಂದೆನೇ ಕೋರಸ್ ಕೊಡ್ತಾವಳೆ. 1 ನಿಮಿಷ 35. ಅಬ್ಬಾ, ಹೋಯ್ತು. ಎಸ್, ಇದು ನಾ ಮೆಡಲ್ ಮಾಡಲಿಲ್ಲ. ಹಾಂ, 1 ನಿಮಿಷ 46 ಸೆಕೆಂಡು. 1 ನಿಮಿಷ 46 ಸೆಕೆಂಡು. 1 ನಿಮಿಷ 50 ಸೆಕೆಂಡು. 50 ಸೆಕೆಂಡು. 1 ನಿಮಿಷ 55 ಸೆಕೆಂಡು. 1 ನಿಮಿಷ 56 ಸೆಕೆಂಡು. 2 ನಿಮಿಷ. 2 ನಿಮಿಷ ಹುಡುಕ್ತಾ ಇಲ್ಲೇ. ಪರವಾಗಿಲ್ಲ. ಎಷ್ಟು ಸಿಕ್ತಾ? 3. 2 ನಿಮಿಷ 15 ಸೆಕೆಂಡ್. 3 ಗೈಸ್. ಹಾಂ, ಟೆನ್ಷನ್ ಆಗ್ಬಿಟ್ಟವನೆ. ಓಡು. ಹಾಂ, 2 ನಿಮಿಷ 27 ಸೆಕೆಂಡು. ಸಿಕ್ಬಿಡ್ತು. 2 ನಿಮಿಷ 30 ಸೆಕೆಂಡ್ಗೆ.
2 ನಿಮಿಷ 34 ಸೆಕೆಂಡ್ ಆಯಿತು. ಇನ್ನು 30 ಸೆಕೆಂಡ್ ಅಷ್ಟೇ ಬಾಕಿ. ನಂದಿ 30 ಸೆಕೆಂಡು. ಹಾಂ, ಇನ್ನು 20 ಸೆಕೆಂಡು. ವೆರಿ ಗುಡ್. 2 ಇನ್ನು 15 ಸೆಕೆಂಡ್. 2 ನಿಮಿಷ 55. ಇನ್ನು 5 ಸೆಕೆಂಡು. 5 ಸೆಕೆಂಡು. ಇನ್ನು 5 ಇನ್ನು 2 ಸೆಕೆಂಡು. 2 ಸೆಕೆಂಡು. ಕ್ಲೋಸ್. ಯಪ್ಪ ದೇವ್ರೆ. ಇನ್ನೊಂದು ಸೆಕೆಂಡ್ ಜಾಸ್ತಿ ಕೊಡುವ. ಹುಡುಕು. ಅಲ್ಲೇ ಐತೆ, ಮುಗೀತು ಗೈಸ್. ಕ್ಲೋಸ್. ಕೇಲ್ ಕಥಮ್ ನಾಟಕ ಬಂದಾಗಿದೆ. ಇವರಿಬ್ಬರೇ ಜಗಳ ಆಡ್ತಾರೆ ಗೈಸ್. ಇವಳು ನಾನು ಸಖತ್ತಾಗಾಡ್ದೆ ಅಂತ, ನಂದಿ ನಾನು ಸಖತ್ತಾಗಾಡ್ದೆ ಅಂತ. ಅದನ್ನ ಹೇಳ್ಬೇಕಾಗಿರೋದು ನಾನು. ನೀವಿಬ್ಬರಲ್ಲಿ ಯಾರು ಸಖತ್ತಾಗಾಡಿದ್ರಿ ಅಂತ. ಹಾಂ, 1 2 3 4 5 500 ರೂಪಾಯಿ ನಮ್ಮ ನಂದಿ ಗೆದ್ದಿದ್ದಾನೆ. ಬಟ್ ಒಂದು ಸ್ವಲ್ಪ ಟಫ್ ಇತ್ತು ಅವನಿಗೆ. ಪುಂಡಿ ಗಿಟಿ ಜಾಗಗಳನ್ನ ಬಿಟ್ಟು ಬೇರೆ ಇಡಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಟಫ್ ಇತ್ತು. ಗ್ರೇಟ್ ಜಾಬ್. 500 ರೂಪಾಯಿ ಗೆದ್ದವನೇ. ಕಂಗ್ರ್ಯಾಚುಲೇಷನ್ಸ್. ನಮ್ಮ ಪೂರ್ಣಿಮಾ ಅವರು ಎಂದಿನಂತೆ 200 ರೂಪಾಯಿ ಜಾಸ್ತಿ ಗೆದ್ದು 700 ರೂಪಾಯಿ ಗೆದ್ದಿದ್ದಾಳೆ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಆದರೂ ಇಬ್ರಿಗೂ ಈಗ ನೀನು ಕೊಡ್ತೀನಿ ದುಡ್ಡನ್ನ. ವಿನ್ನರ್ 2000 ರುಪೀಸು. ನಿಮ್ಮ ಅಣ್ಣಗೂ ಕೊಟ್ಬಿಡು ಅದರಲ್ಲಿ. ಹಾಂ ಅಂತವಳೆ ನೋಡಲ್ಲ. ಇಷ್ಟ ಕಣ. ಅವ್ನು ಕೊಡ್ತಿರ್ಲಿಲ್ಲ, ಅಕಸ್ಮಾತ್ ಅವ್ನು ಗೆದ್ಬಿಟ್ಟಿದ್ರೆ. ನೀನ್ ಗೆದ್ದಿ. ಫೋನ್ ಮಾಡಿದ 200 ಹಾಕು 100 ಹಾಕು. ನೋಡ್ದ ಅಣ್ಣ 200 ಹಾಕಣ. ತಂಗಿದ್ರು ಅಣ್ಣಂದಿರು ಕೇಳ್ತಾರೆ, ಇನ್ಯಾಕ್ ಕೇಳ್ತಾರೆ. ಹೇಳಿದಷ್ಟೇ. ಈಗ ನೋಡಿ, ನೀನ್ ಗೆದ್ದಿದ್ರೆ ಅವನು ಕೊಡಲ್ಲ ಅಂತ ಹೇಳ್ತಾ ಇದ್ದೆ. ಪಾಪ ಅವ್ನು ಆಯ್ತು ಬಿಡು, ಆಯ್ತು 1000 ರೂಪಾಯಿ ಕೊಡ್ತೀನಿ ಬಿಡಿ. ಇಲ್ಲಿ ಪರವಾಗಿಲ್ಲ, ಅವಳೇ ಹಿಡ್ಕೊಳ್ಳಿ. ಹೌದಾ, ಇದೇ ಮಾತಾ? ಈ ಮಾತಲ್ಲೇ ಇರ್ಬೇಕಾ? ಅಷ್ಟೇ ಗೈಸ್, ಈ ಗೇಮು ಕ್ಲೋಸ್ ಆಗಿದೆ. ಎಲ್ಲೆಲ್ಲಿ ನೀವು ಕಂಡಿಡ್ದಿಲ್ಲ ಅನ್ನೋದಕ್ಕೆ ಉದಾಹರಣೆಗಳು ನಿಮ್ಗೆ ತೋರಿಸ್ತೀನಿ, ಬನ್ನಿ ನೋಡಿ. ಇದು ನಂದಿಶ ಕಂಡಿಡ್ದಿಲ್ಲ. ನಂದಿದು ಹಂಗೆ ತಲೆ ಇತ್ತು ಅಂದ್ರೆ ಏನಾಗುತ್ತೆ ಅಂದ್ರೆ ಮೂಮೆಂಟ್ ಪ್ಯಾನಿಕ್ ಆಗ್ಬಿಡುತ್ತೆ. ಬರೀ 3 ಮಿನಿಟ್ಸ್ ಇರುತ್ತೆ, ಇಡೀ ಮನೆ ಹುಡುಕ್ಬೇಕು ಅಂದಾಗ ಫೋಕಸ್ ಮಾಡಕ್ಕಾಗಲ್ಲ. ಅನ್ಸುತ್ತೆ. ಹಾ, ವಸ್ತುನ ಎತ್ತಿತಿರ್ಬೇಕು. ಅದು ಈಸಿ ಆಗಿರೋದನ್ನ ನಾವು ನೆಗ್ಲೆಕ್ಟ್ ಮಾಡ್ಬಿಡ್ತೀವಿ. ಅಲ್ಲಿ 1 2 ಎತ್ಕೊಳ್ಳಿ. ನೋಟು ಕೊಡು ನಂದು ಕಣ ಅಂತ ಅವನು ಗೈಸ್. ಈಗ ಆಮೇಲೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಫ್ರಿಜ್ ಮೇಲ, ಫ್ರಿಜ್ ಒಳಗಡೆ, ಬಾಕ್ಸ್ ಒಳಗಡೆ ಚಾಕ್ಲೇಟ್ ಬಾಕ್ಸ್ ಇದ್ರೊಳಗಡೆ ಕರ್ಬೇವು. ಕಷ್ಟ ಆಯ್ತಾ? ಚಾಕ್ಲೇಟ್ ಬಾಕ್ಸ್ ಒಳಗಡೆ ಅಂದ್ರೆ ಬಾ ಹಂಗೆ. ನೆಕ್ಸ್ಟು ಎಲ್ಲ ಕೆದ್ರದ ಗೈಸ್. ಪೂರ್ಣಿ ರೂಮಲ್ಲಿ ಹಾಸ್ಟೆ ಗೀಸ್ಗೆ ಎಲ್ಲ ಕೆದ್ರದ. ಬಟ್ ಇದೊಂದು ಎತ್ತಲಿಲ್ಲ. ಈ ಮೂಲೆ ಎತ್ತು. ಇದು ಭಾರಿ ಟಫ್ ಇತ್ತು. ಇದು ಯಾವ ಕಾರಣಕ್ಕೂ ಅವ್ರು ಕಂಡಿಡಿಯಕ್ಕೆ ಆಯ್ತಾ ಇರಲಿಲ್ಲ. ನೋಡಿ ಯಾವ ಊಟ ಮಾಡೋವನೇ ರೂಮ್ನ. ನನ್ನ ಇದರಲ್ಲಿಟ್ಟಿದ್ದೆ. ನಮಗೂ ಗೊತ್ತಿರಲಿಲ್ಲ, ನಾನು ಅನ್ಕೊಂಡೆ. ಬಟ್ ಅಲ್ಲೂ 100 ರೂಪಾಯಿ. ಮೇನ್ ಟಾಸ್ಕ್ 500 ಲಿಕ್ಕಿದ. 500 ಬೈಲಿ. ನಾನು ಅದನ್ನೇ ಟಾರ್ಗೆಟ್ ಮಾಡ್ತಾ ಇದ್ದೆ. 500 ಸಿಗುತ್ತಾ ಅಂತ. 500 ಸಿಕ್ಕಿದ್ರೆ ಅಷ್ಟೇ ಕತೆ. ಯಾರಿಗೂ ಫ್ಯಾನ್ ಸಿಗಲ್ಲ. ಫ್ಯಾನ್ ಹತ್ತಕ್ಕೆ ಎಲ್ಲಿ ಜಾಗ ಐತೆ? ಅದಕ್ಕೆ ಫ್ಯಾನ್ ಇಟ್ಕೊಳಕ್ಕೆ, ಮನೇಲಿರೋ ಫ್ಯಾನ್ನ ಇಟ್ಕೊಳಕ್ಕೆ ಎಲ್ಲಿ ಜಾಗ ಐತೆ? ಇಲ್ಲ, ಫ್ಯಾನ್ ಮೇಲೆ ಇಟ್ಟಿದ್ರಾ? ಓ ಮೈ ಗಾಡ್. ಈ ನೋಟಿಗೆ ಹುಡುಕ್ತಾ ಇದ್ದೆ, ಬೇಗ ಸಿಗ್ಲಿಲ್ಲ. ಇಷ್ಟೇ ಗಾಯ್ಸ್. ಇಷ್ಟು ಹುಡುಕಿದ್ರು ಇಷ್ಟು ಹುಡುಕ್ಲಿಲ್ಲ. ಹಬ್ಬ ಗಾಯ್ಸ್, ಸುಸ್ತಾಗ್ಬಿಟ್ಟಿದ್ದೀವಿ. 1 2 3 4 5 6 7 8 9 10 11 12 13 14 15 2000ಗಳ ಬಹುಮಾನವನ್ನು ವಿಜೇತ ಆಗಿರುವ ನಮ್ಮ ಪೂರ್ಣಿಮಾ ಅವರಿಗೆ ಅಭಿನಂದನೆಗಳು. ಥ್ಯಾಂಕ್ ಯು. ಖುಷಿನವರು ಫುಲ್ ಪಾರ್ಟಿ ಕೊಡ್ಸಕ್ಕೆ ಕೊಡ್ತಾಳೆ ಗಾಯ್ಸ್. ಫ್ರೆಂಡ್ಸ್ಗೆಲ್ಲ ಕರ್ಕೊಂಡೋಗಿ ಮೆಕ್ಡೊನಾಲ್ಡ್ಸ್. ನಿನ್ನ ಕೈ ಗೆಲ್ಲಕ್ ಆಗಿಲ್ಲ ಅಂತ ಗೈಸ್, ಇವರಿಬ್ರು ಜಗಳ ಆಡ್ತಾರೆ ಗೈಸ್. ಅದೇ ಖುಷಿ ನನಗೆ. ಹೊಟ್ಟೆಗೆ ಚಂದ್ಬಿಡಿದೆ ನಾನು ಗೆದ್ದಿರೋದು ಅದಕ್ಕೆ. ಎಸ್ ಫೈನ್. ಓಕೆ, ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್. ಓದ್ಕೊಳ್ಳಿ ಈಗ ಹೋಗಿಬಿಟ್ಟು. ಬೈ ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಈ ವ್ಲಾಗ್ ಇಷ್ಟ ಆಗಿರೋ ಲೈಕ್, ಶೇರ್, ಕಮೆಂಟ್. ಮದನ್ ಗೌಡ ಯೂಟ್ಯೂಬ್ ಚಾನಲ್, ಮಧು ಗೌಡ ಯೂಟ್ಯೂಬ್ ಚಾನಲ್ ಹಾಗೂ ನಿಖಿಲ್ ನಿಶಾ ಬ್ಲಾಗ್ಸ್. ಲವ್ ಯು ಆಲ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್.